ನೆವರ್ ಡೂ ದಿಸ್ ಚಾಲೆಂಜ್. ನೀವು ಏನಾದರೂ 75 ಹಾಡನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಬೇಡಿ. ನಾನು ಹೇಳ್ತೀನಿ ಯಾಕೆ ಅಂತ. ಹರಿ ಓಂ, ಹರೇ ಕೃಷ್ಣ. ವೆಲ್ಕಮ್ ಟು ಡೇ 7 ಆಫ್ 75 ಹಾಡ್. ನಿನ್ನೆ ರಾತ್ರಿ ನಮ್ಮ ಮನೆ ಹತ್ತಿರ ತುಂಬಾ ಮಳೆ ಬಂದಿತ್ತು. ಸೊ ಬೆಳಗ್ಗೆ ಎದ್ದಾಗ ತಂಪಾದ ಗಾಳಿ ಬೀಸ್ತಾ ಇತ್ತು. ನಾನು ಬಾಲ್ಕನಿಗೆ ಬಂದು ಫ್ರೆಶ್ ಏರ್ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಫ್ರೆಶ್ ಆಗಿ ಯೋಗಾಭ್ಯಾಸ ಮಾಡೋದಕ್ಕೆ ಶುರು. ಈ ಚಾಲೆಂಜ್ನ ಯಾಕೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು ಅಂತಂದರೆ, ದ ಅಮೌಂಟ್ ಆಫ್ ಮೆಂಟಲ್ ಕ್ಲಾರಿಟಿ ಇದರಿಂದ ಸಿಗೋದು ಇಸ್ ಗ್ರೇಟ್. ಎಕ್ಸ್ಕ್ಯೂಸಸ್ನ ಬಿಟ್ಬಿಟ್ಟು ಕನ್ಸಿಸ್ಟೆನ್ಸಿ ನಮಗೆ ಮ್ಯಾಟರ್ ಆಗೋದು ಅಂತ ಅಂದ್ಬಿಟ್ಟು ಅದನ್ನು ಚೂಸ್ ಮಾಡ್ತೀವಿ. ಬಾಡಿ ಲೈಟ್ ಆ್ಯಂಡ್ ಆ್ಯಕ್ಟಿವ್ ಫೀಲ್ ಆಗುತ್ತೆ. ಸೆಲ್ಫ್ ಡೌಟಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಬೆಳಗ್ಗೆ ಬೇಗ ಇದ್ದರೆ ಜಾಸ್ತಿ ಪ್ರೊಡಕ್ಟಿವ್ ಆಗಿರ್ತೀವಿ. ಇಷ್ಟೆಲ್ಲ ಚಾನ್ಸಸ್ ಇದ್ದರೂ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಇನ್ನೂ ರೀಸನ್ಸ್ ಬೇಕಾ? ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಆಮೇಲೆ ಬುಕ್ ಓದೋದಕ್ಕೆ ಶುರು ಮಾಡಿದೆ. ಅಲ್ಲಿ ನಾನು ಇವತ್ತೇನು ಓದಿದೆ ಅಂದರೆ, ನಮ್ಮ ಅಭ್ಯಾಸಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ, ಆ ವ್ಯಕ್ತಿತ್ವವೇ ನಮ್ಮ ಭವಿಷ್ಯವನ್ನು ರೂಪಿಸ್ತದೆ ಅಂತ ಅಂದ್ಬಿಟ್ಟು ನಾನು ಕಲಿತೆ. ಅದಾದಮೇಲೆ ಮಜ್ಜಿಗೆ ಕುಡಿದ್ಬಿಟ್ಟು ಊಟ ಮಾಡಿ ಸಂಜೆ ಮತ್ತೆ ಮಳೆ ಬರ್ತಾಯಿತ್ತು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೇಚರ್ ಜೊತೆ. ಆಮೇಲೆ ನೈಟ್ ವರ್ಕೌಟ್ ಟೆರೆಸ್ ಮೇಲೇ ಮಾಡಿಬಿಟ್ಟು ಇವತ್ತು ನಾನು ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಅದಾದಮೇಲೆ ಅಮ್ಮನ ಜೊತೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಂಡೆ. ಮತ್ತೆ ನಾಳೆ ಸಿಗೋಣ. ಹರೇ ಕೃಷ್ಣ.